ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಲ್ಲ ಬಲ್ಲವ ಚಾನಲ್. ನಾವಿವತ್ತು ಬಂದಿರೋದು ಐತಿಹಾಸಿಕ ಹಾಗೂ ರಹಸ್ಯಮಯವಾದ ಸ್ಥಳ ತಲಕಾಡ್ಗೆ. ಆಯಿತು ಆಯಿತು ನೋಡಿ ಫ್ರೆಂಡ್ಸ್, ನಾವಿವಾಗ ಕಾವೇರಿ ನದಿಯ ತೀರದಲ್ಲಿದ್ದೀವಿ. ನೋಡ್ತಾ ಇದ್ದೀರಲ್ಲ ವಿಡಿಯೋ. ಕಾವೇರಿ ನದಿಯ ತೀರದ ಸುಂದರ ದೃಶ್ಯಗಳು ಮತ್ತು ಈ ಐತಿಹಾಸಿಕ ದೇವಾಲಯಗಳು ನಿಜಕ್ಕೂ ನೋಡಲೇಬೇಕಾದ ಸ್ಥಳ. ಈ ತಲಕಾಡು ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಹಾಗೂ ರಹಸ್ಯಮಯ ಸ್ಥಳವಾಗಿದೆ. ಗೊತ್ತಾಗ್ತಾ ಇದೆಯಾ ಫ್ರೆಂಡ್ಸ್? ಇದು ಒಂದು ಕಾಲದಲ್ಲಿ ಗಂಗಾ ವಂಶದ ರಾಜಧಾನಿಯಾಗಿತ್ತು. ಇವಾಗ ನಮಗೆ ಹೆಂಗೆ ಬೆಂಗಳೂರು ರಾಜಧಾನಿಯಾಗಿದೆ ಕರ್ನಾಟಕಕ್ಕೆ, ಅದೇ ಥರ ಗಂಗಾ ವಂಶಕ್ಕೆ ರಾಜಧಾನಿಯಾಗಿತ್ತು ಒಂದು ಕಾಲದಲ್ಲಿ. ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದೆ, ಒಂದು 2,000 ವರ್ಷಗಳ ಹಿಂದೆ. ಗೊತ್ತಾಗ್ತಿದೆಯಾ ಗೆಳ್ರೆ? ಸುಮಾರು 4ನೇ ಶತಮಾನದಲ್ಲಿ ಗಂಗರು ಆಳ್ವಿಕೆ ಮಾಡ್ತಾಯಿದ್ರು. ಹೋಗೋಣ ಬನ್ನಿ, ಅದಾದಮೇಲೆ ಯಾರ್ಯಾರೆಲ್ಲ ಆಳ್ವಿಕೆ ಮಾಡಿದ್ರು ಮತ್ತು ಏನೆಲ್ಲ ಇಲ್ಲಿ ಇತಿಹಾಸ ನಡೆದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಗೋಣ ಇವಾಗ ಐತಿಹಾಸಿಕ ದೇವಾಲಯಗಳನ್ನ ನೋಡೋಕೆ ಹೋಗೋಣ. ಈಗ ಆಲ್ರೆಡಿ ಕಾವೇರಿ ನದಿ ನೋಡಿದ್ರಿ, ಆ ತೀರ ನೋಡಿದ್ರಿ. ಇವಾಗ ಐತಿಹಾಸಿಕ ದೇವಾಲಯಗಳನ್ನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ತೋರಿಸ್ತೀನಿ. ತುಂಬ ಸುಂದರವಾಗಿದೆ ಸ್ನೇಹಿತರೆ. ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಬಂದ್ವಿ ಇನ್ನೇನು, ನಿಮಗೆ ಬೋರ್ ಆಗಬಾರ್ದು, ತುಂಬ ಕುಯ್ಯೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಆಲ್ರೆಡಿ ದೇವಸ್ಥಾನದ ಹತ್ರ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲೂ ನೋಡಿದ್ರು ಬರೀ ಮರಳೇ ಇದೆ. ಮರಳಿಂದ ಮುಚ್ಚೋಗಿದೆ. ಏನಕ್ಕಪ್ಪ ಮುಚ್ಚೋಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅಲುಮೇಲಮ್ಮ ಅಂತ ಒಬ್ಬರು ರಾಣಿ ಇದ್ದರು ಸುಮಾರು 100 ವರ್ಷಗಳ ಹಿಂದೆ. ಅವರು ಶಾಪ ಹಾಕಿದ್ದಾರೆ, ಅದಕ್ಕೋಸ್ಕರ ಎಲ್ಲ ಮರಳಲ್ಲಿ ಮುಚ್ಚೋಗಿದೆ ಅಂತ ಆಗಿನ ಕಾಲದ ಎಲ್ಲ ಜನರು ನಂಬ್ತೀವಿ. ಅಲುಮೇಲಮ್ಮ ಒಬ್ಬರು ರಾಣಿ, ಆ್ಯಕ್ಚುಲಿ ತಲಕಾಡಲ್ಲಿ ರಾಣಿ ಆಗಿದ್ರು. ಇದು ಮರಳೇಶ್ವರ ಅಂತ. ಎಲ್ಲ ನೋಡಿ ಮುಚ್ಚೋಗ್ಬಿಟ್ಟಿದ್ದು. ಇವಾಗ ಆಗೋದು ಓಪನ್ ಮಾಡಿ ಇಟ್ಟಿದ್ದಾರೆ. ಸಾರಿ ಫ್ರೆಂಡ್ಸ್, ಅಲುಮೇಲಮ್ಮ ಯಾರಂತ ನಿಮಗೆ ಹೇಳಲೇ ಇಲ್ಲ. ಈ ಪವಿತ್ರ ಪಟ್ಟಣ ಸಂಪೂರ್ಣವಾಗಿ ಮರಳಿನಿಂದ ಮುಚ್ಚಲ್ಪಟ್ಟಿದೆ. ಕತೆ ಪ್ರಕಾರ ಅಲುಮೇಲಂಬ ಎಂಬ ರಾಣಿ ಶಾಪ ಹಾಕಿದರು. ಇವರು ಆ್ಯಕ್ಚುಲಿ ತಲಕಾಡಿಯಲ್ಲಿ ರಾಣಿ ಆಗಿದ್ರು. ಒಂದು 100 ವರ್ಷಗಳ ಹಿಂದೆ ರಾಣಿ ಆಗಿದ್ರು. ಅವ್ರು ಶಾಪ ಹಾಕಿದ್ದಕ್ಕೆ ಹಿಂಗಾಗಿದೆ ಅಂತ ಹೇಳ್ತಾರೆ. ಈಗ ಜನ ಈಗಲೂ ಕೂಡ ನಂಬ್ತಾರೆ ಅದನ್ನು. ಶಾಪ ಏನಂತ ಹಾಕಿದ್ರು ಅಂದರೆ, ತಲಕಾಡು ಮರಳಾಗಲಿ, ಮಲಂಗಿ ಮಡುಲಾಗಲಿ, ಮೈಸೂರು ಅರಸರ ವಂಶಕ್ಕೆ ಸಂತಾನವಿಲ್ಲವಾಗಲಿ ಅಂತ ಹೇಳ್ಬಿಟ್ಟು ಹಾಕಿದರು. ಇಂದಿಗೂ ಇದು ನಂಬ್ತಾರೆ ಜನ, ಗೊತ್ತಾ? ನೋಡಿ, ಅಲುಮೇಲಮ್ಮ ಹೆಂಗೆ ಶಾಪ ಹಾಕಿದರೆ ಆ ಥರನೇ ಆಗಿದೆ ಅನಿಸ್ತಾ ಇದೆ ನನಗೆ. ಮರಳಾಗಲಿ ಅಂದರು, ಮರಳಾಗೋಯ್ತು. ಮಲಂಗಿ ಮರಳಾಗಲಿ ಅಂದರೆ ಒಬ್ಬರು ಇಲ್ದೋದಂಗೆ ಆಗೋಗ್ಲಿ ರಾಜರ ವಂಶರು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗೆ ಆಗಿದೆ. ಯಾರೂ ಇಲ್ಲ ಈಗ, ರಾಜರ ವಂಶರು ಯಾರೂ ಇಲ್ಲ ಇಲ್ಲಿ. ಎಲ್ಲ ಬಂದ್ಬಿಟ್ಟು ಗೌರ್ಮೆಂಟ್ ಹೊಸ ತಗೊಬಿಟ್ಟಿದೆ. ಮತ್ತು ಮೈಸೂರು ಅರಸರ ವಂಶಕ್ಕೆ ಮಕ್ಕಳಿಲ್ಲದಾಗಿರಲಿ ಅಂತ ಹೇಳ್ಬಿಟ್ಟು ಹಾಕಿದರು. ಈಗ ಮೈಸೂರು ಅರಸರು ಎಷ್ಟು ದತ್ತು ಪುತ್ರಗಳನ್ನ ತಗೊಂಡಿದ್ದಾರೆ. ಈಗ ಇದ್ದಾರೆ ಗೊತ್ತಾ, ನಮ್ಮ ಒಡೆಯರು, ಅವರು ದತ್ತು ಪುತ್ರರೇ. ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಪ್ರಸಿದ್ಧವಾದ ಪಂಚಲಿಂಗ ಕ್ಷೇತ್ರಗಳು ಇದ್ದಾವೆ. ಅವುಗಳು ಯಾವ್ಯಾವಪ್ಪ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಅರ್ಕೇಶ್ವರ, ಮಲ್ಲಿಕಾರ್ಜುನೇಶ್ವರ ಅಂತ ಹೇಳ್ಬಿಟ್ಟು 5 ಪಂಚಲಿಂಗಗಳಿದ್ದಾವೆ. ಇಲ್ಲಿ 12 ವರ್ಷಕ್ಕೊಮ್ಮೆ ಪಂಚಲಿಂಗ ದರ್ಶನ ಮಹೋತ್ಸವ ನಡೀತದೆ. ನೆಕ್ಸ್ಟು 27 ಇಲ್ಲ 32 ನಡಿಬೋದು, 2032 ನಡಿಬೋದು ಪಂಚಲಿಂಗ ದರ್ಶನ. ಯಾರು ಮಿಸ್ ಮಾಡ್ಕೋಬೇಡಿ ಗೆಳೆಯರೆ, ಬಂದು ನೋಡಿ. ಇದು ಆ್ಯಕ್ಚುಲಿ ಐತಿಹಾಸಿಕ ದೇವಾಲಯಗಳು ನಿಜಕ್ಕೂ ನೋಡಲೇಬೇಕಾದ ಸ್ಥಳ. ಇದು ನಿಮಗೆ ತುಂಬ ಚೆನ್ನಾಗಿದೆ. ಓಕೆ, ಮಿಸ್ ಮಾಡ್ಕೋಬೇಡಿ ಗೆಳೆಯರೆ, ನೋಡಿ ಬಂದು. ಇಲ್ಲಿ ಆ್ಯಕ್ಚುಲಿ ಒಂದು ಕಾಲದಲ್ಲಿ ಗಂಗಾವಂಶ ಆಳ್ತಾ ಇತ್ತು. ಸುಮಾರು 1000 ವರ್ಷಗಳ ಹಿಂದೆ, ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಅವರು ಆಳ್ತಾಯಿದ್ರು. ಅದಾದ ನಂತರ ಚೋಳರು, ಹೊಯ್ಸಳರು, ವಿಜಯನಗರ ಅರಸರು ಇಲ್ಲೆಲ್ಲ ಆಳ್ವಿಕೆ ಮಾಡಿದ್ರು. ಅದಾದಮೇಲೆ ಅಲುಮೇಲಮ್ಮನ ಹತ್ರ ಚಿನ್ನ ಕಿತ್ಕೊಳ್ಬೇಕಾದ್ರೆ ವಿಜಯನಗರ ಅರಸರು, ಮೈಸೂರಿನ ಅರಸರು ಅವರು ಶಾಪ ಹಾಕೋರು ಅಲುಮೇಲಮ್ಮ. ಅವ್ರು ಶಾಪ ಹಾಕಿರೋದಕ್ಕೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಜನ ಈಗಲೂ ಕೂಡ ನಂಬ್ತಾರೆ. ಇದು ಶಾಪನ? ಅಲುಮೇಲಮ್ಮ ಶಾಪ ಹಾಕಿರೋದಕ್ಕೆ ಈ ಥರ ಆಗಿದೆಯಾ? ಇಲ್ಲ ಕಾವೇರಿ ಪ್ರವಾಸಕ್ಕೆ ಈ ಥರ ಮುಚ್ಚೋಗಿದೆಯಾ?
ಅಲುಮೆಲಮ್ಮ ಸಾಪ್ ಹಾಕಿರೋದಕ್ಕೆ ಈ ಥರ ದೇವಾಲಯಗಳೆಲ್ಲ ಮುಚ್ಚೋಗಿದ್ದಾವ, ಅಥವಾ ಕಾವೇರಿ ನದಿ ಪ್ರವಾಸದಿಂದ ಈ ಥರ ದೇವಾಲಯಗಳೆಲ್ಲ ಮುಚ್ಚೋಗಿದ್ದಾವ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೆಳೆಯರೆ. ನೋಡಿ, ಇದು ನನ್ನ ಫಸ್ಟು ವ್ಲಾಗಿಂಗು ಮಾಡಿದ್ದೀನಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ. ನಾನು ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲ ಬಲ್ಲವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಮತ್ತೊಂದು ಅದ್ಭುತವಾದ ಸ್ಥಳದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ವಂದನೆಗಳು.